ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶುಭಾ ಮೊನೋಲಾಗ್ಸ್. ಫ್ರೆಂಡ್ಸ್, ಇವತ್ತು ನನ್ನ ವೆಯ್ಟ್ ಲಾಸ್ ಜರ್ನಿಯ ಡೇ 21 ಆಗಿರುತ್ತೆ. ಹಾಗಾಗಿ ನಾನಿಲ್ಲಿ 3 ವಾರಗಳ ಕಾಲ ನಂದೇನು ವೆಯ್ಟ್ ಲಾಸ್ ಜರ್ನಿನ ನಾನಿಲ್ಲಿ ಪೂರ್ಣವಾಗಿ ಮುಗಿಸ್ಕೊಂಡಿದ್ದೀನಿ. ಅಂದರೆ 3ನೇ ವಾರದ್ದು ವೆಯ್ಟ್ ಏನಿದೆ ಅದನ್ನು ನಾಳೆ ನಾನು ತೋರಿಸ್ತೀನಿ. ನನ್ನ ವೆಯ್ಟಿಂಗ್ ಸ್ಕೇಲಲ್ಲಿ ನನ್ನ ವೆಯ್ಟ್ ಎಷ್ಟು ಕಡಿಮೆ ಆಗಿದೆ ಅಂತ ನಾನು ನಾಳೆ ತೋರಿಸ್ತೀನಿ. ಹಾಗಾಗಿ ಇವತ್ತಿಗೆ 21ನೇ ದಿನದ ವೆಯ್ಟ್ ಲಾಸ್ ಜರ್ನಿನ ನಾನು ಇಲ್ಲಿಗೆ ಮುಗಿಸ್ಕೊತಾ ಇದ್ದೀನಿ. ಇನ್ನು ಫ್ರೆಂಡ್ಸ್, ನಾನು ಸಂಜೆನೇ ವೀಡಿಯೋನ ಅಪ್ಲೋಡ್ ಮಾಡ್ತಿದ್ದೆ. ಅಂದರೆ ನಾನು ಟೈಮಿಂಗ್ಸ್ನ ಇಟ್ಕೊಂಡಿದ್ದೀನಿ. ಸಂಜೆ ಟೈಮಲ್ಲಿ ನಾನು ವೀಡಿಯೋ ಅಪ್ಲೋಡ್ ಮಾಡೋದು. ಬಟ್ ಇವತ್ತು ಸಂಜೆ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಎಲ್ಲ ಎಡಿಟಿಂಗು, ವಾಯ್ಸ್ ಓವರ್ ಎಲ್ಲ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಬಟ್ ವೀಡಿಯೋ ಏನೋ ಒಂದು ಎಕ್ಸ್ಪರ್ಟ್ ಆಗ್ತಿಲ್ಲ. ಅಂದರೆ ನನಗೆ ಅದು ಡೌನ್ಲೋಡ್ ಆಗ್ತಾ ಇರಲಿಲ್ಲ ಇನ್ಶಾಟಲ್ಲಿ. ಮೆಮೊರಿ ಜಾಸ್ತಿಯಾಗಿ ಮತ್ತು ಮೆಮೊರಿ ಎಲ್ಲ ಜಾಸ್ತಿ ಇರೋದೆಲ್ಲ ಕ್ಲಿಯರ್ ಮಾಡಿ ಮಾಡೋಣ ಅನ್ನೋಷ್ಟರಲ್ಲಿ ವೀಡಿಯೋನೇ ಒಂದು ಕಡೆ ಮತ್ತು ವಾಯ್ಸ್ ಓವರೇ ಒಂದು ಕಡೆ ಆಗಿಬಿಡ್ತು. ಹಾಗಾಗಿ ಸ್ವಲ್ಪ ವೀಡಿಯೋನ ಲೇಟಾಗಿ ಹಾಕ್ತಾಯಿದ್ದೀನಿ. ಅದಕ್ಕೆ ಇಲ್ಲಿ ವಾಯ್ಸ್ ಓವರ್ನ ಕೊಟ್ಕೊಂಡು ನೈಟೇ ಅಪ್ಲೋಡ್ ಮಾಡಿಬಿಡೋಣ ಅಂತೇಳಿ ಇನ್ನೊಂದು ಸಲ ವಾಯ್ಸ್ ಓವರ್ ಕೊಟ್ಟು ನಾನಿಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಮತ್ತು ಇವತ್ತು ತುಂಬಾ ಕೆಲಸ ಇರೋದ ಕಾರಣ ಕೆಲಸ ಮಾಡಿಕೊಂಡು ಅದ್ರ ಜೊತೆಗೆ ನನ್ನ ಡೈಲಿ ರೊಟೀನ್ನ ಮಾಡ್ಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು, ನಾನು ಬೆಳಗಿನ ಡೆಟಾಕ್ಸ್ ವಾಟರು ಮತ್ತು ನಾನೇನು ನೆನೆಸಿಟ್ಟಿರ್ತಿದ್ದೆ ಫ್ಲಾಕ್ಸ್ ಸೀಡ್ಸು ಮತ್ತು ಮೆಂತ್ಯ ನೀರು, ಅದನ್ನು ತೊಗೊಂಡು ಬೆಳಗಿನ ತಿಂಡಿಗೆ ನೆನ್ನೆದೇ ಸ್ವಲ್ಪ ತರಕಾರಿ ಗೊಜ್ಜಿತ್ತು. ಅದ್ರ ಜೊತೆಗೆ ಓಟ್ಸ್ ದೋಸೆನ ಹಾಕ್ಕೊಂಡು ಅದ್ರ ಜೊತೆಗೆ ಉಪ್ಪಿನಕಾಯಿನ ತೊಗೊಂಡೆ. ನೆಕ್ಸ್ಟ್ ಕೆಲಸ ಮಾಡ್ತಿದ್ದಂಗೆ ಸ್ನ್ಯಾಕ್ಸ್ ಅವರು ಕೂಡ ಆಗಿತ್ತು. ಮಧ್ಯಾಹ್ನದ ಅಡುಗೆನೂ ಕೂಡ ಪ್ರಿಪೇರ್ ಮಾಡಬೇಕಾಗಿತ್ತು. ಮನೆಯವರಿಗೆಲ್ಲ ಬೆಳಗ್ಗೆ ತಿಂಡಿಗೆ ನಾನು ಪುಳಿಯೋಗರೆನ ಮಾಡಿದ್ದೆ. ಹಾಗಾಗಿ ಬೆಳಗ್ಗೆ ರೈಸ್ ಮಾಡಿದ್ನಲ್ಲ ಅಂತೇಳಿ ಸ್ವಲ್ಪ ಕೆಲಸನೂ ಇತ್ತು ಅಂತ ಹೇಳ್ಬಿಟ್ಟು, ಸ್ವಲ್ಪ ಈಸಿ ಆಗುತ್ತೆ ಉಪ್ಪಿಟ್ಟು ಮಾಡಿದ್ರೆ ಅಂತ ಹೇಳ್ಬಿಟ್ಟು ಅವರಿಗೆ ತರಕಾರಿ ಹಾಕಿ ಉಪ್ಪಿಟ್ಟನ್ನ ಮಾಡ್ತಾಯಿದ್ದೀನಿ. ಮತ್ತು ನಾನು ಎಲ್ಲ ಕೆಲಸಗಳನ್ನೂ ಮುಗಿಸಿ ಬೆಳಗ್ಗೆ ಏನು ನಾನು ಫ್ರೆಶ್ ಅಪ್ ಆಗಿರಲಿಲ್ಲ. ಇವಾಗ ಸ್ನಾನ ಎಲ್ಲ ಮುಗಿಸಿ ನಾನು ರೆಡಿ ಆಗ್ತಾಯಿದ್ದೀನಿ. ಇನ್ನು ಫ್ರೆಂಡ್ಸ್, ನಾನು ವೆಯ್ಟ್ ಲಾಸ್ ಮಾಡ್ಕೊಳ್ಳಿ ಯಾರೆಲ್ಲ ನನ್ನಾಗೆ ದಪ್ಪ ಇದ್ದೀರಾ ಅವರು ವೆಯ್ಟ್ ಲಾಸ್ ಮಾಡಿಕೊಂಡು ಒಂದು ಹೆಲ್ದಿ ಲೈಫ್ನ ಲೀಡ್ ಮಾಡಿ ಫಿಟ್ ಆ್ಯಂಡ್ ಫೈನಾಗಿ ಕಾಣಿಸಿ ಅಂತ ಹೇಳ್ತಾನೆ ಬರ್ತಾಯಿದ್ದೀನಿ. ಅದ್ರ ಜೊತೆಗೆ ಇನ್ನೊಂದು ಅಡ್ವೈಸ್ ಏನು ಕೊಡ್ತೀನಿ ಅಂತ ಅಂದರೆ, ನೀವು ವೆಯ್ಟ್ ಲಾಸ್ ಮಾಡ್ಕೊಳ್ಳೋದ್ರ ಜೊತೆಗೆ ನೀವು ಎಷ್ಟು ಸುಂದರವಾಗಿ ಕಾಣಿಸ್ಬೋದು ಅಂತ ಅಂದರೆ, ವೆಯ್ಟ್ ಲಾಸ್ ಮಾಡ್ಕೊಳ್ಳೋದ್ರ ಜೊತೆಗೆ ನಾವು ಈ ರೀತಿ ಚೇಂಜಸ್ಸು ಆಗ್ತೀವ ಅಂದರೆ ನಮ್ಮ ಬ್ಯೂಟಿ ಈ ರೀತಿ ಚೇಂಜಸ್ಸು ಆಗುತ್ತಾ, ನಾವು ಇಷ್ಟು ಚೆನ್ನಾಗೂ ಕಾಣಿಸ್ಬೋದಾ, ಸಣ್ಣನೂ ಆಗಿದ್ದೀನಿ ಮತ್ತು ಚೆನ್ನಾಗೂ ಕಾಣಿಸ್ತಾ ಇದ್ದೀನಿ, ಕಲ್ಲರಾಗೂ ಬಂದಿದ್ದೀನಿ, ಅಂದರೆ ಶೈನಿಂಗ್ ಎಲ್ಲ ಬಂದಿದೆ ನನ್ನ ಫೇಸು. ಈ ಥರ ಎಲ್ಲ ನಿಮಗೆ ಅನಿಸುತ್ತೆ ವೆಯ್ಟ್ ಲಾಸ್ನ ಸ್ಟಾರ್ಟ್ ಮಾಡ್ಕೋತು ಅಂತ ಅಂದರೆ, ಯಾರೆಲ್ಲ ದಪ್ಪ ಇದ್ದೀರಿ ನಿಮ್ಗೆ ಅನಿಸುತ್ತೆ. ನೀವು ಫ್ರೆಂಡ್ಸ್, ನಾನು ಸುಳ್ಳು ಹೇಳ್ತಾ ಇಲ್ಲ, ಬಿಡದಂತೆ ನೀವು 1 ತಿಂಗಳು ಕಂಟಿನ್ಯೂಸ್ ನೀವು ವೆಯ್ಟ್ ಲಾಸ್ನ ಮಾಡ್ಕೊಳ್ಳಿ. ಯಾರೆಲ್ಲ ಹೆವಿ ವೆಯ್ಟ್ ಇದ್ದೀರಾ ಅಂದರೆ ನಿಮ್ಮ ಹೈಟಿಗೆ ತಕ್ಕನಂತೆ ನೀವು ವೆಯ್ಟ್ ಇಲ್ಲ, ಸ್ವಲ್ಪ ದಪ್ಪ ಇದ್ದೀರಾ ಅಂತ ಅನ್ನೋರು ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡಿಕೊಂಡು ನೀವು ವೆಯ್ಟ್ ಲಾಸ್ ಮಾಡ್ಕೋತು ಅಂತ ಅಂದರೆ ತುಂಬಾ ಚೇಂಜಸ್ ಆಗುತ್ತೆ ನಿಮ್ಮಲ್ಲಿ. ಮತ್ತು ಶೈನಿಂಗು ಕೂಡ ಬರ್ತೀರ. ಮತ್ತು ಫ್ರೆಂಡ್ಸ್, ನೀವು ಆಲ್ಮೋಸ್ಟ್ ನೋಡಿರ್ಬೋದು, ದಪ್ಪ ಇರ್ತಕ್ಕಂಥವರೆಲ್ಲ ಕಪ್ಪಗಿರ್ತಾರೆ. ಅಂದರೆ ಅವ್ರ ಕತ್ತೆಲ್ಲ ಕಪ್ಪಿರುತ್ತೆ, ಅವರ ಕೈ ಓವರಾಲ್ ಅವ್ರ ಸ್ಕಿನ್ನೇ ಕಪ್ಪು ಬಂದುಬಿಟ್ಟಿರುತ್ತೆ. ಅಂದರೆ ಸ್ಕಿನ್ ಎಕ್ಸ್ಪೆಂಡ್ ಆಗಿ ಮತ್ತು ಒಂದಕ್ಕೊಂದು ಒತ್ಕೊಂಡು, ಅಂದರೆ ಕತ್ತತ್ರ ಎಲ್ಲ ನಮ್ಮ ಕತ್ತೆಲ್ಲ ದಪ್ಪ ಆಗಿ ಒತ್ಕೊಂಡು ನಮ್ಮ ಕತ್ತು ಭಾಗ ಎಲ್ಲ ಕಪ್ಪಾಗಿಬಿಟ್ಟಿರುತ್ತೆ. ಒಂದು ಸ್ಕಿನ್ನಿನ ಒಂದಕ್ಕೊಂದು ಸ್ಕಿನ್ ಘರ್ಷಣೆ ಆಗಿ ನಮ್ಮ ಕತ್ತೆಲ್ಲ ಕಪ್ಪಾಗ್ಬಿಟ್ಟಿರುತ್ತೆ. ನಾವು ಯಾವಾಗ ವೆಯ್ಟ್ ಲಾಸ್ನ ಮಾಡ್ಕೋತು ಅಂತೀವಿ ಆವಾಗ ಏನಾಗುತ್ತೆ ಅಂದರೆ, ವೆಯ್ಟ್ ಕಮ್ಮಿ ಆಗ್ತಾ ನಮ್ಮ ಸ್ಕಿನ್ನೆಲ್ಲ ಓಪನ್ ಅಪ್ ಆಗುತ್ತೆ. ಅಂದರೆ ಬಿಟ್ಕೊಳ್ತಾ ಬರುತ್ತೆ, ಒಂದಕ್ಕೊಂದು ಏನು ಅಂಟ್ಕೊಂಡು ಅದರಲ್ಲೆಲ್ಲ ಕಪ್ಪೆಲ್ಲ ಕೂತಿರುತ್ತಲ್ಲ ಅದೆಲ್ಲ ಬಿಟ್ಕೊಂಡು ನಮ್ಮ ಕಪ್ಪೆಲ್ಲ ಕಮ್ಮಿ ಆಗ್ತಾ ಬರುತ್ತೆ. ಅದ್ರ ಜೊತೆಗೆ ನಾವು ಒಂದು ಹೆಲ್ದಿ ಫುಡ್ಡನ್ನ ತಿಂತಾ ಇರ್ತೀವಿ. ನಾನು ಏನಿಲ್ಲಿ ಮಧ್ಯಾಹ್ನದ ಊಟದ ಟೈಮಲ್ಲಿ ಸಲಾಡ್ನ ತಗೋತೀನಿ. ಅದನ್ನೆಲ್ಲ ತಗೊಳ್ಳೋದ್ರಿಂದ ನಮ್ಮ ಬ್ಲಡ್ಡು ಕೂಡ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ ಮತ್ತು ನಮ್ಮ ಸ್ಕಿನ್ನು ಕೂಡ ಗ್ಲೋ ಬರುತ್ತೆ. ಒಂದು ಸೌತೆಕಾಯಿ ಇರ್ಬೋದು, ಕ್ಯಾರೆಟ್ ಇರ್ಬೋದು, ಟೊಮೊಟೊ, ಇದೆಲ್ಲ ಸ್ಕಿನ್ನು ಗ್ಲೋ ಬರುತ್ತೆ ನಮ್ಮಲ್ಲಿ. ಹಾಗಾಗಿ ಅದನ್ನೆಲ್ಲ ತಗೋತೀವಿ ಮತ್ತು ಹೆಲ್ದಿ ಫುಡ್ಡನ್ನು ತಗೋತೀವಿ. ಇನ್ನು ಹೆಂಗಿದ್ರೂ ವೆಯ್ಟ್ ಲಾಸ್ ಮಾಡ್ತಾ ಇದ್ದೀವಲ್ವ, ನಾವು ಸ್ವಚ್ಛತೆಯಿಂದ ಇರಬೇಕು ಮತ್ತು ಪ್ರತಿದಿನ ಸ್ನಾನ ಮಾಡಬೇಕು. ಅಂದರೆ ಎಕ್ಸಸೈಸ್ ಎಲ್ಲ ಮಾಡ್ತೀವಿ, ಬೆವರ್ತೀವಿ ಅಂತೇಳಿ ಪ್ರತಿದಿನ ಸ್ನಾನ ಮಾಡೋದು ಮತ್ತು ನಮ್ಮನ್ನು ನಾವು ಕೇರ್ ಮಾಡ್ಕೊಳ್ಳೋದು. ಇನ್ನು ವೆಯ್ಟ್ ಲಾಸ್ ಮಾಡೋದ್ರ ಜೊತೆಗೆ ನಾವು ನಮ್ಮ ಬ್ಯೂಟಿನೂ ಕೂಡ ಚೆನ್ನಾಗಿ ಇಟ್ಕೋಬೇಕಲ್ವ ಅಂತ ಆ ಥಾಟು ಕೂಡ ನಮ್ಮ ಮೈಂಡಲ್ಲಿ ಬರುತ್ತೆ. ಅಂದರೆ ನಾವು ಇನ್ನೂ ಚೆನ್ನಾಗಿ ಕಾಣಿಸ್ಬೇಕು ಅಂತ. ಇನ್ನು ಈ ಥರ ಎಲ್ಲ ಪ್ರಿಪ್ರೇಷನ್ ನಾವು ವೆಯ್ಟ್ ಲಾಸ್ ಜರ್ನಿಲಿ ಮಾಡ್ಕೊಳ್ಳೋದ್ರಿಂದ ಓವರಾಲು ನಾವು ವೆಯ್ಟ್ನ ಲಾಸ್ ಮಾಡ್ಕೊಳ್ಳೋದ್ರ ಜೊತೆಗೂ ನಮ್ಮ ಬ್ಯೂಟಿನೂ ಕೂಡ ಇಂಪ್ರೂವ್ಮೆಂಟ್ ಮಾಡ್ಕೋತೀವಿ. ಅಂದರೆ ನಾವೊಂದು ದಪ್ಪ ಇತ್ತು ಅಂತ ಅಂದರೆ ಸಣ್ಣ ಆದಾಗ ಆಟೋಮೆಟಿಕ್ಕಾಗಿ ನಮ್ಮ ಸ್ಕಿನ್ನೆಲ್ಲ ಹಿಗ್ಗಿದಂಥ ಸ್ಕಿನ್ನೆಲ್ಲ ಕುಗ್ಗಿ ಆ ಕಪ್ಪೆಲ್ಲ ಕಡಿಮೆ ಆಗಿ
ನಮ್ಮ ಬ್ಯೂಟಿನೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ಫ್ರೆಂಡ್ಸ್ ನಾನು ಹೇಳೋದಿಷ್ಟೇ, ನೀವು ಯಾರೆಲ್ಲ ನನ್ನಾಗೆ ದಪ್ಪ ಇದ್ದೀರಾ, ನನಗೂ ಕೂಡ ಅನುಭವಕ್ಕೆ ಬಂದಿದೆ ಇದು. ನೀವು ನನ್ನ ಹಳೇ ಫೋಟೋಸ್ ಎಲ್ಲ ನಾನು ಇಲ್ಲಿ ಸ್ಕ್ರೀನ್ ಮೇಲೆ ಹಾಕ್ತೀನಿ, ನೋಡ್ತಾ ಇರ್ಬೋದು ನೀವು. ನಾನು ಮುಂಚೆ ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡೋಕ್ಕೆ ಮೊದಲೇ ಹೇಗಿದ್ದೆ, ಸ್ಟಾರ್ಟ್ ಮಾಡಿ ವೆಯ್ಟ್ ಲಾಸ್ ಆದಮೇಲೆ ಯಾವ ರೀತಿ ಗ್ಲೋ ಬಂದೆ. ನಾನು ಕೂಡ ಕಪ್ಪಾಗೆ ಇದ್ದಿದ್ದು, ಕತ್ತೆಲ್ಲ ಕಪ್ಪಿಗೆ ಹೊತ್ಕೊಂಡು ಕಪ್ಪಿದ್ದೆ. ಬಟ್ ವೆಯ್ಟ್ ಲಾಸನ್ನ ಮಾಡ್ಕೊಂಡ ನಂತರ ಎಷ್ಟು ಚೇಂಜಸ್ ಆಯಿತು ಅಂತ ಅಂದರೆ ನನಗೇ ತುಂಬ ಖುಷಿ ಆಯಿತು. ಮತ್ತು ಇವಾಗ ದಪ್ಪ ಆಗಿಬಿಟ್ಟಿದ್ದೀನಲ್ಲ ಫೀಲ್ ಆಗ್ತಿದೆ. ಬಟ್ ದಪ್ಪ ಆದ್ರೂ ನಾನು ನನ್ನ ಒಂದು ಏನು ಒಂದು ಫೇಸ್ನ ಗ್ಲೋ ಇದೆಯಲ್ಲ ಅದನ್ನು ನಾನು ಅಂದರೆ ಫೇಸ್ನ ಕಳೆ ಅಂತಾರಲ್ಲ ಅದನ್ನು ನಾನು ಕಳ್ಕೊಂಡಿಲ್ಲ. ಆ ಗ್ಲೋ ಏನಿದೆ ಅದೇ ರೀತಿ ಇದೆ. ಅದನ್ನು ನಾನು ಬ್ಯಾಲೆನ್ಸ್ ಮಾಡ್ಕೋತಾ ಬರ್ತಿದ್ದೀನಿ. ದಪ್ಪ ಆದರೂ ಪರವಾಗಿಲ್ಲ, ನಾನು ಚೆನ್ನಾಗಿ ಕಾಣಿಸ್ಬೇಕು, ಫೇಸೆಲ್ಲ ಚೆನ್ನಾಗಿರಬೇಕು ಅಂದ್ಬಿಟ್ಟು ನಾನು ನನ್ನ ಒಂದು ಡೈಲಿ ರೊಟೀನಲ್ಲಿ ಕೆಲವೊಂದು ಕ್ರೀಮೆಲ್ಲ ಅಪ್ಲೈ ಮಾಡೋದನ್ನ ನಾನು ಅಳವಡಿಸ್ಕೊಂಡಿದ್ದೀನಿ. ಅಂದರೆ ಮಾರ್ನಿಂಗ್ ನಾನು ನಾರ್ಮಲ್ ಕ್ರೀಮ್ನ ಹಚ್ಕೋತೀನಿ ಒನ್ ಟೈಮ್ ಅಷ್ಟೇ. ಇನ್ನು ನೈಟು ನಾನು ಏನು ಹಚ್ಚಿ ಮಲಗ್ತೀನಲ್ಲ ಅದನ್ನು ನೆಕ್ಸ್ಟು ವೀಡಿಯೋದಲ್ಲಿ ಯಾವ ರೀತಿ ಅದನ್ನು ಕ್ರೀಮ್ನ ನಾವು ಮಾಡಿಕೊಂಡು ಅಪ್ಲೈ ಮಾಡ್ಕೋಬೇಕು ಅಂತ ನೆಕ್ಸ್ಟು ನಾನು ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಇನ್ನು ಫ್ರೆಂಡ್ಸ್ ನಾವು ಆ ಥರ ಎಲ್ಲ ಕೇರ್ನ ಮಾಡ್ಕೋತು ನಮ್ಮ ಸ್ಕಿನ್ಗೆ ಅಂತ ಅಂದರೆ ಅಟ್ಲೀಸ್ಟ್ ನಮ್ಮ ಫೇಸ್ ಆದ್ರೂ ಚೆನ್ನಾಗಿ ಕಾಣಿಸ್ತು ಅಂತ ಅಂದರೆ ನೋಡೋರ್ಗು ಒಂಥರ ಏನೋ ಒಂಥರ ಚೆನ್ನಾಗಿ ಕಾಣಿಸ್ತೀವಿ ಅಂತ ನಮಗೆ ಅನಿಸುತ್ತೆ. ಇನ್ನು ನಾವು ಅನ್ಕೋತೀವಲ್ವ, ನಾವು ಒಬ್ಬರು ನೋಡಿದ್ರೆ ರೆಡಿ ಆಯಿತು ಅಂತ ಅಂದರೆ ಚೆನ್ನಾಗಿ ಕಾಣಿಸ್ಬೇಕು. ಇನ್ನು ದಪ್ಪ ಇದ್ದೀನಿ ಬಟ್ ಅದನ್ನು ಸಣ್ಣ ಹಾಕ್ತೀನಿ, ಸಣ್ಣ ಮಾಡ್ಕೋತೀನಿ ನಾನು. ಇನ್ನು ಫೇಸು ಅದು ನನ್ನ ಗ್ಲೋನೆಸ್ ಎಲ್ಲ ಕಮ್ಮಿ ಆಗಬಾರ್ದು ಅಂತ ಹೇಳ್ಬಿಟ್ಟು ನಾನು ಅದನ್ನು ಮೇಂಟೈನ್ ಮಾಡ್ಕೋತಾನೆ ಬಂದಿದ್ದೀನಿ. ಬಟ್ ಇವಾಗ ವೆಯ್ಟ್ ಲಾಸ್ ಜರ್ನಿ ಜೊತೆ ಅದನ್ನು ಕೂಡ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನಾನು, ಇನ್ನೂ ಚೆನ್ನಾಗಿ ಕಾಣಿಸ್ಬೇಕು ಅಂತ. ನೋಡ್ತಾ ಇರ್ಬೋದು ನೀವು, ನಾನು ಫೋಟೋಸಲ್ಲಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ನಾನು ದಪ್ಪ ಆದ್ರೂ ಆ ಗ್ಲೋನೆಸ್ನ ಕಮ್ಮಿ ಮಾಡ್ಕೊಂಡಿಲ್ಲ ನನ್ನ ಸ್ಕಿನ್ನಲ್ಲಿ ಅಂತ ಹೇಳ್ತಾ. ಹಾಗೆಯೇ ಫ್ರೆಂಡ್ಸ್, ನೀವು ಬಿಡದಂತೆ ಕಂಟಿನ್ಯೂಸು ಒಂದು ತಿಂಗಳು ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡಿ. ಯಾರೆಲ್ಲ ದಪ್ಪ ಇದ್ದೀರಾ, ಒಂದು ತಿಂಗಳು ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡಿ. ಎಷ್ಟು ಚೇಂಜಸ್ ಆಗುತ್ತೆ, ವೆಯ್ಟ್ ಲಾಸು ಆಗುತ್ತೆ ಮತ್ತು ಫಿಟ್ ಆ್ಯಂಡ್ ಫೈನಾಗೂ ಕಾಣಿಸ್ತೀರಾ. ಒಂದು ಬಾಡಿ ಶೇಪು ಕೂಡ ಬರುತ್ತೆ. ಅಡ್ಡದಿಡ್ಡಿ ಬೆಳೆದಿರ್ತಕ್ಕಂಥ ಬಾಡಿದು ಒಂದು ಶೇಪ್ ಬರುತ್ತೆ, ನಮಗೆ ಚೆನ್ನಾಗಿ ಶೇಪ್ ಬರುತ್ತೆ. ಒಂದು ತಿಂಗಳಲ್ಲೇ ಗೊತ್ತಾಗುತ್ತೆ ನಿಮಗೆ. ಒಂದು 5 kg ಇಲ್ಲ ಅಂದ್ರೂ ಒಂದು 5 kg ಕಡಿಮೆ ಆಗೇ ಆಗ್ತೀರಾ ನೀವು. ಅಷ್ಟರಲ್ಲಿ ನೀವು ಒಂದು ಸ್ಕಿನ್ ಗ್ಲೋನು ಕೂಡ ಬರುತ್ತೆ, ಇನ್ನೂ ಒಂಥರ ಚೆನ್ನಾಗಿ ಕಾಣಿಸ್ತೀರಾ, ಕ್ಯೂಟಾಗಿ ಕಾಣಿಸ್ತೀರಾ. ಹಾಗಾಗಿ ನನಗೆ ತುಂಬಾ ಇಷ್ಟ ವೆಯ್ಟ್ ಲಾಸ್ ಜರ್ನಿ ಅಂತ ಅಂದರೆ ತುಂಬಾ ಖುಷಿ ಕೊಡುತ್ತೆ. ನಾನು ಸ್ವಲ್ಪ ಮಧ್ಯದಲ್ಲಿ ನೆಗ್ಲೆಕ್ಟ್ ಮಾಡಿಬಿಟ್ಟು ಬಿಟ್ಬಿಟ್ಟಿದ್ದೆ. ಹಾಗಾಗಿ ಇವಾಗ ಅನ್ನಿಸ್ತಾ ಇದೆ ನಾನು ತುಂಬ ದಿನಗಳಿಂದನೇ ಸ್ಟಾರ್ಟ್ ಮಾಡಬೇಕಿತ್ತು. ನಾನು ಇಷ್ಟರಲ್ಲಿ ಸಣ್ಣ ಆಗಿದ್ದಿದ್ರೆ ನೆಕ್ಸ್ಟ್ ನನ್ನ ಮಗನ ಬರ್ತಡೇ ಅಷ್ಟರಲ್ಲೆಲ್ಲ ನಾನು ಸಣ್ಣ ಆಗಿ ಒಂದು ಫೋಟೋಸ್ ಎಲ್ಲ ತೊಗೊಂಡಿತ್ತು ಅಂತ ಅಂದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತಿದೆ. ಅದಕ್ಕೆ ನಾನು ಏನು ಹೇಳೋದು ಅಂತ ಅಂದರೆ, ಕೊರ್ಗಿದ್ದೇ ಇರುತ್ತೆ. ನಾವು ಸಣ್ಣ ಆಗಬೇಕು ಅಂತ ಕೊರ್ಗಿದ್ದೇ ಇರುತ್ತೆ. ದಪ್ಪ ಇರೋರಿಗೆ ಆ ಇದ್ದೇ ಇರುತ್ತೆ. ಅದ್ರ ಜೊತೆಗೆ ನಾವು ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡ್ತು ಅಂದರೆ ಸಣ್ಣ ಆಗೋದ್ರ ಜೊತೆಗೆ ನಾವು ತುಂಬಾ ಚೆನ್ನಾಗಿ ಕಾಣಿಸ್ತೀವಿ. ಹಾಗಾಗಿ ನಾನು ಇಲ್ಲಿ ಒಂದು ಹೇಳೋದು ವಿಚಾರ ಅಷ್ಟೇ, ಯಾರೆಲ್ಲ ದಪ್ಪ ಇದ್ದೀರಾ ಪ್ಲೀಸ್ ಸಣ್ಣ ಆಗಿ, ನೀವು ಕೂಡ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸ್ಬೋದು. ಎಲ್ಲರ ಮುಂದೆನೂ ನೀವು ಕೂಡ ಒಂದು ಸ್ಟೈಲಿಶಾಗಿ ಇರ್ಬೋದು. ನನಗೆ ತುಂಬಾ ಆಸೆ, ನನ್ನದು ಕೆಲವೊಂದು ಡ್ರೆಸ್ಸಸ್ಗಳು ಮತ್ತು ಏನು ಸ್ಯಾರಿ ಬ್ಲೌಸ್ಗಳೆಲ್ಲ ಹಳೆ ವೆಯ್ಟಿಗೆ ನಾನೇನು ಸ್ಟಿಚ್ ಮಾಡಿಸ್ಕೊಂಡಿದ್ದೆ ಅದು ಯಾವುದು ಇವಾಗ ಆಗ್ತಾಯಿಲ್ಲ. ಅದೆಲ್ಲ ಹಾಕೋಬೇಕು. ನನ್ನ ಲೆಹೆಂಗಾ ಆಗಿರ್ಬೋದು, ನನ್ನ ಸೀರೆಗಳೆಲ್ಲ ಹಾಕೋಬೇಕು, ಫೋಟೋ ತೆಗೆಸ್ಕೋಬೇಕು ಅಂತ ತುಂಬಾ ಆಸೆ ಇದೆ. ಎಲ್ಲೋ ಒಂದೊಂದು ಟೈಮ್ ಹಾಕ್ಕೊಂಡಿದ್ದೆ ಅಷ್ಟೇ, ಅದೆಲ್ಲ ಸ್ಟಿಚ್ ಮಾಡಿಸಿ. ಈಗೆಲ್ಲ ಅದನ್ನೆಲ್ಲ ಹಾಗೇ ಇಟ್ಬಿಟ್ಟಿದ್ದೀನಿ. ಇನ್ನು ಮತ್ತೆ ನಾನು ಡ್ರೆಸ್ ತೊಗೊಳಕ್ಕೆ ಹೋಗ್ತಾಯಿಲ್ಲ. ನಮ್ಮನೆಲ್ಲ ಅದನ್ನೇ ರೇಗಿಸೋದು. ಇಲ್ಲಿ ಪಕ್ಕದಲ್ಲಿ ನಮಗೆ ಸ್ವಲ್ಪ ಸಣ್ಣದಾಗಿ ಸಿಟಿ ಇದೆ, ಅಲ್ಲಿ ನಿನಗೆ ಡ್ರೆಸ್ ಸಿಗೋಲ್ಲ ಬಿಡು, ನಿನಗೆ ಡ್ರೆಸ್ ಬೇಕು ಅಂದರೆ ಮಂಡ್ಯಗೆ ಹೋಗಬೇಕು, ಯಾಕೆಂದರೆ XXL XXL ಡ್ರೆಸ್ ಎಲ್ಲ ಇಲ್ಲಿ ಸಿಗೋಲ್ಲ, ಮಂಡ್ಯಗೆ ಹೋಗಬೇಕು ನಿನಗೆ ಅಂತ ಮುಂಚೆ ಹೆಂಗೆ ರೇಗಿಸ್ತಿದ್ರು ದಪ್ಪ ಇದ್ದಾಗ, ಇವಾಗೂ ಕೂಡ ಹಂಗೇ ರೇಗಿಸ್ತಾ ಇದ್ದಾರೆ. ಹಾಗಾಗಿ ನಾನು ಹೇಳೋದಿಷ್ಟೇ ಫ್ರೆಂಡ್ಸ್, ನಮಗೆ ಹೆಣ್ಮಕ್ಳಿಗೆ ತುಂಬಾ ಆಸೆ ಇರುತ್ತೆ ಎಲ್ಲರ ಥರನೂ ನಾವು ಒಂದು ಲೈಫ್ ಸ್ಟೈಲ್ನ ಲೀಡ್ ಮಾಡಬೇಕು, ಖುಷಿಯಾಗಿರಬೇಕು, ಹ್ಯಾಪಿಯಾಗಿರಬೇಕು ಅಂತ. ಅದು ಆಗ್ತಿರಲ್ಲ. ಯಾಕೆ ಅಂದರೆ ನಾವು ಒಂದು ವೆಯ್ಟ್ ಇರೋದ್ರಿಂದ ನಮಗೆ ಕೆಲವೊಂದು ಡ್ರೆಸ್ಸಸ್ಗಳು ಆಗೋಲ್ಲ, ಮತ್ತು ಅನ್ಫಿಟ್ ಅನಿಸುತ್ತೆ. ಹಾಕ್ಕೊಂಡ್ರೂ ಕೂಡ ನಾವು ಒಂಥರ ಅಸಹ್ಯವಾಗಿ ಕಾಣಿಸ್ತೀವಿ ಏನೋ ನೋಡೋರಿಗೆ. ಬೇಡ ಅಂತ ನಾವೇನೇ ಕ್ವಿಟ್ ಮಾಡಿಬಿಟ್ಟಿರ್ತೀವಿ ಆ ಡ್ರೆಸ್ಗಳೆಲ್ಲ ಹಾಕೋದು ಬೇಡ ಅಂತ. ಒಂದು ವೆಯ್ಟ್ ಲಾಸ್ ಮಾಡಿಕೊಂಡ್ರೆ ನಾವು ಇದೆಲ್ಲನ ಹಾಕೋಬೋದು ಅಂತ ನಾನು ನಿಮಗೆ ಒಂದು ಹುಮ್ಮಸ್ಸು ಬರಬೇಕು. ಯಾರೆಲ್ಲ ವೆಯ್ಟ್ ಲಾಸ್ ಮಾಡ್ತಾಯಿದ್ದೀರಾ, ನಿಮಗೆ ಹುಮ್ಮಸ್ಸು ಬರಬೇಕು, ಮತ್ತು ಅದ್ರ ಜೊತೆಗೆ ನನಗೂ ಕೂಡ ಒಂದು ಜೋಶ್ ಇರುತ್ತೆ. ನನಗೆ ಬೆಳಿಗ್ಗೆ ಯಾರೋ ನನ್ನ ಮನೆ ಪಕ್ಕದವರು ಹೇಳ್ತಾಯಿದ್ರು, ಸ್ಕಿನ್ನೆಲ್ಲ ಗ್ಲೋ ಬರ್ತಿದೆ, ಮುಂಚಿನ ಥರ ಇಲ್ಲ. ಅಂದರೆ ಸ್ವಲ್ಪ ಪೀರಿಯಡ್ ಟೈಮಲ್ಲಿ ನನಗೆ ಪಿಂಪಲ್ ಆಗಿಬಿಡ್ತಿತ್ತು, ಇವಾಗ ಸ್ವಲ್ಪ ಕಮ್ಮಿಯಾಗಿದೆ. ಒಂದೇ ಪಿಂಪಲ್ ಈ ಸಲ ಆಗಿದ್ದು, ತುಂಬಾ ಪಿಂಪಲ್ ಆಗಿಬಿಟ್ಟು ಅದರಲ್ಲೆಲ್ಲ ವೈಟ್ಗೆ ಅದರದ್ದೆಲ್ಲ ಏನು ಹೇಳ್ತೀವಲ್ಲ ಕೀವು ಅಂತ ಅದೆಲ್ಲ ತುಂಬ್ಕೊಬಿಡ್ತಿತ್ತು. ಅದನ್ನೆಲ್ಲ ಅಮುಕ್ದಾಗ ಏನಾಗ್ಬಿಡ್ತಿತ್ತು, ಮತ್ತೆ ಗಾಯ ಆಗ್ತಿತ್ತು. ಆ ಗಾಯ ಎಲ್ಲ ಹೋದ್ಮೇಲೆ
ಕಪ್ಪು ಕಲೆಗಳು ಉಳ್ಕೊಬಿಡ್ತಿತ್ತು. ಇವಾಗ ಏನಾಗ್ತಿದೆ ಅಂದರೆ ನಾನು ಇನ್ನೊಂದು ಸ್ವಲ್ಪ ಕೇರ್ ತೊಗೋತಾ ಇದ್ದೀನಲ್ಲ ವೆಯ್ಟ್ ಲಾಸ್ ಮಾಡೋದಕ್ಕೆ, ಹಾಗಾಗಿ ಡೈಲಿ ನೈಟೆಲ್ಲ ಬಿಡದಂತೆ ಕ್ರೀಮೆಲ್ಲ ಅಪ್ಲೈ ಮಾಡ್ಕೋತೀನಲ್ಲ, ಹಾಗಾಗಿ ಅದೇನೈತೆ ಕಪ್ಪು ಕಲೆ ಎಲ್ಲ ಏನು ಪಿಂಕ್ ಕಲರ್ಗೆ ಚೇಂಜ್ ಆಗ್ತೈತೆ. ನನ್ನ ಸ್ಕಿನ್ನಿನಲ್ಲಿ ಇರ್ತಕ್ಕಂಥ ಪಿಂಪಲ್ಸ್ದು ಕಪ್ಪು ಕಲೆ ಎಲ್ಲ ಪಿಂಕ್ ಕಲರ್ಗೆ ಚೇಂಜ್ ಆಗಿ ಅದು ಮತ್ತೆ ಪಿಂಕಿಂದ ವೈಟ್ ಆಗುತ್ತೆ. ಅಂದರೆ ನನ್ನ ಸ್ಕಿನ್ ಬಣ್ಣನೇ ಆಗ್ತಾ ಬರುತ್ತೆ. ಹಾಗಾಗಿ ನನಗೆ ಬೆಳಿಗ್ಗೆ ಹೇಳಿದ್ರು, ನಿಮ್ಮ ಸ್ಕಿನ್ನೆಲ್ಲ ಸ್ವಲ್ಪ ಗ್ಲೋ ಬರ್ತಿದೆ, ಮತ್ತು ನೀವು ಸ್ವಲ್ಪ ನೈಟಿಲಿ ತುಂಬಾ ದಪ್ಪ ಕಾಣಿಸ್ತಿದ್ರಿ, ಇವಾಗ ಪರವಾಗಿಲ್ಲ, ದಪ್ಪ ಕಾಣಿಸ್ತಿಲ್ಲ. ಇನ್ನು ನಾವು ನೈಟಿ ಹಾಕೊಳ್ಬಿಡ್ತು ಅಂದರೆ ನಮ್ಮ ಬೆನ್ನ ಮೇಲೆ, ಅಂದರೆ ನಮ್ಮ ಹಿಪ್ಸ್ ಮೇಲೆ, ಹಿಂದೆಗಡೆ ಹಿಪ್ಸ್ ಮೇಲೆ ಬಂದು ನೈಟಿ ಕೂರ್ತಿತ್ತು. ಅದೆಲ್ಲ ಇವಾಗ ಕಮ್ಮಿಯಾಗಿದೆ. ಫುಲ್ಲು ಸೀದವಾಗಿ ಕಾಣಿಸುತ್ತೆ. ಎಲ್ಲೂ ಸ್ಟೆಪ್ ನಮಗೆ ಅಬ್ಸರ್ವ್ ಮಾಡಿ ದಪ್ಪ ಇದ್ರೆ ಹಿಂದೆಗಡೆ ಎಲ್ಲ ಬ್ಯಾಕಲ್ಲಿ ಸ್ಟೆಪ್ ಥರ ಕಾಣಿಸುತ್ತೆ. ಅದೆಲ್ಲ ಸ್ವಲ್ಪ ಲೈಟಾಗಿ ಇವಾಗ ಕಮ್ಮಿಯಾಗಿದೆ. ತೀರಾ ಕಮ್ಮಿಯಾಗಿದೆ ಅಂತ ಹೇಳ್ತಾ ಇಲ್ಲ, ಪರವಾಗಿಲ್ಲ, ಲೈಟಾಗಿ ಕಮ್ಮಿಯಾಗಿದೆ. ಹಾಗಾಗಿ ನನಗಂತೂ ತುಂಬ ಖುಷಿ ಇದೆ. ನನ್ನ ಜರ್ನಿಲಿ ನಾನು ತುಂಬ ಹ್ಯಾಪಿಯಾಗಿ ಒಂದು ಆರಾಮಾಗಿ ಫೀಲ್ ಮಾಡ್ತಾಯಿದ್ದೀನಿ. ಇನ್ನು ಹೆವಿ ಊಟ ಎಲ್ಲ ತಿಂತು ಅಂತ ಅಂದಾಗ, ಅಯ್ಯೋ ತಿಂದ್ಬಿಟ್ನಲ್ಲ, ಇವತ್ತು ತಿಂದೆ ಬಿಡು, ನಾಳೆಯಿಂದ ವೆಯ್ಟ್ ಲಾಸ್ ಮಾಡೋಣ, ಇವತ್ತು ತಿಂದ್ಬಿಟ್ಟಿದ್ದೀನಿ, ಇದನ್ನು ಜೀರ್ಣ ಮಾಡ್ಕೊಳ್ಳೋಣ ಅಂತ ಅದೇ ಒಂದು ಗುಂಗಲ್ಲಿ ಇದ್ಬಿಡ್ತಿದ್ದೆ. ಬಟ್ ಇವಾಗ ಏನಂತೆ ಗೊತ್ತಾ, ಲೈಟ್ ಫುಡ್ ತಿಂತಾ ಇರೋದ್ರಿಂದ ಒಂಥರ ಏನೋ ಗಾಳಿಲಿ ತೇಲ್ದಂಗೆ ನಾನು ಆರಾಮಾಗಿ ಯಾವುದೇ ರೀತಿಯ ಹೊಟ್ಟೆ ಭಾರ ಇಲ್ಲ, ಒಂದು ಗ್ಯಾಸ್ಟ್ರಿಕ್ ಆಗಿರ್ಬೋದು, ನನಗೆ ಜೀರ್ಣ ಆಗಿಲ್ಲ, ತಿಂದಿರೋದು ಹೆವಿ ಆಯಿತು, ಆ ಥರ ಫೀಲಲ್ಲೇ ಇಲ್ಲ. ನಾನು ಆರಾಮಾಗಿದ್ದೀನಿ, ತುಂಬ ಆರಾಮಾಗಿದ್ದೀನಿ. ಈ ಥರನೇ ಒಂದು ಲೈಫ್ನ ಲೀಡ್ ಮಾಡಬೇಕು ಇನ್ನು ಮುಂದಿನ ದಿನಗಳಲ್ಲೂ ಕೂಡ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಅದು ಯಾವ ರೀತಿ ಹೋಗುತ್ತೆ ಅಂತ. ಯಾರೆಲ್ಲ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತಿದ್ದೀರಾ ಅವ್ರಿಗೆ ಹೇಳ್ತಾ ಇರೋದೇನೆಂದರೆ, ವೆಯ್ಟ್ ಲಾಸ್ ಜೊತೆಗೆ ನಿಮ್ಮ ಬ್ಯೂಟಿನೂ ಕೂಡ ತುಂಬಾ ಇಂಪ್ರೂವ್ಮೆಂಟ್ ಆಗುತ್ತೆ. ತುಂಬಾ ಚೆನ್ನಾಗಿ ಕಾಣಿಸ್ತೀರ, ಲಕ್ಷಣವಾಗಿರ್ತೀರ, ಸ್ಕಿನ್ ಎಲ್ಲ ಚೆನ್ನಾಗಿ ಗ್ಲೋ ಬರುತ್ತೆ. ಹೌದಾ, ಇವರೇನಾ ಇಷ್ಟು ಚೇಂಜ್ ಆಗಿಬಿಟ್ರಾ ಗೊತ್ತಾ ನಿಮಗೆ? ನಾನು ಫಸ್ಟು ವೆಯ್ಟ್ ಲಾಸ್ ಮಾಡ್ಕೊಂಡಾಗ ನನ್ನನ್ನು ಎಲ್ಲಾದರೂ ಸಿಕ್ಕಿದ್ರೆ ಯಾರೂ ಗುರ್ತಿಡಿತಿರಲಿಲ್ಲ. ಯಾರಿದು ಅಂತ ಕೇಳೋರು. ಮತ್ತು ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಿದ್ರು, ಬರ್ತಾ ವೆಯ್ಟ್ ಲಾಸ್ ಮಾಡ್ತಾ ಬರ್ತಾ ಚಿಕ್ಕ ಹುಡುಗಿ ಥರ ಆಗ್ತಾ ಇದೆಯಾ ಅಂತ ಮೊದಲು ಅಂತಿದ್ರಲ್ಲ. ಈಗ ಆ ರೀತಿ ಅನ್ನಬೇಕು, ಆ ರೀತಿ ನಾನು ನನ್ನ ಚೇಂಜಸ್ನ ಮಾಡ್ಕೋಬೇಕು ನನ್ನ ವೆಯ್ಟಲ್ಲಿ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ನಾನು ನನ್ನದೊಂದು ಹಳೆ ಫೋಟೋನ ಹಾಕ್ತೀನಿ, ಅಂದರೆ ನಮ್ಮ ಮನೆಯವ್ರ ಜೊತೆ ತೆಗೆಸ್ಕೊಂಡಿರೋದೊಂದು ಹಳೆ ಫೋಟೋನ ಹಾಕ್ತೀನಿ. ಅದರಲ್ಲಿ ನಿಮ್ಗೆ ಗೊತ್ತಾಗುತ್ತೆ ನಾನು ಎಷ್ಟು ಸಣ್ಣ ಆಗಿದ್ದೆ, ಯಾವ ಥರ ಕಾಣಿಸ್ತಿದ್ದೆ ಅಂತ ಹೇಳ್ಬಿಟ್ಟು. ಹಾಗೇನೆ ನನಗೆ ಇವಾಗ ಏನಂದರೆ ಒಂದು ಬೇಜಾರಿದೆ, ಮೊದಲಿನ ಥರ ಆಗಿಲ್ವಲ್ಲ, ಆಗಬೇಕಲ್ವಾ, ಮತ್ತು ಎಷ್ಟು ಎಫರ್ಟ್ ಹಾಕಬೇಕು, ನಾನು ಅದನ್ನೇ ಕಂಟಿನ್ಯೂ ಬಂದಿತ್ತು ಅಂದಿದ್ರೆ ಇನ್ನೂ ತುಂಬ ಸಣ್ಣ ಆಗ್ತಿದೆ, ಮತ್ತು ಇನ್ನೂ ಚೆನ್ನಾಗಿ ಕಾಣಿಸ್ತಿದೆ, ಹೆಂಗಾಗಿ ಕಾಣಿಸ್ತಿದೆ ಅಂತೇಳಿ. ಇನ್ನೊಂದೇನು ಗೊತ್ತಾ, ನಮಗೆ ಏಜ್ ಆಗಿರಲ್ಲ, ಏಜ್ ಆಗಿಲ್ಲದೆ ಇದ್ರೂ ಫೇಸಲ್ಲಿ ಗೊತ್ತಾಗ್ಬಿಡುತ್ತೆ ನಮ್ಗೆ ಏಜ್ ಆಗಿದೆಯಾ ಏಜ್ ಆಗಿಲ್ವಾ ಅಂತ. ಬಟ್ ಬಾಡಿ ಶೇಪ್ ಇದೆಯಲ್ಲ, ಅದರಲ್ಲಿ ಏಜ್ ಆಗಿರೋ ರೀತಿಯೇ ಕಾಣಿಸೋದು. ನಾವೇನು ದಪ್ಪ ಇರ್ತೀವಲ್ವಾ, ಅವರು ಬಾಡಿ ಶೇಪು ದಪ್ಪ ಇತ್ತು ಅಂತ ಅಂದರೆ ನಾವು ಏಜ್ ಆಗಿರೋ ರೀತಿಯೇ ಕಾಣಿಸ್ತೀವಿ. ಇನ್ನು ಕೆಲವೊಬ್ಬರು ಮುಖದಲ್ಲಿ ನೋಡಿಬಿಟ್ಟು ಕಂಡುಹಿಡಿತಾರೆ, ಇಲ್ಲ ಏಜ್ ಆಗಿಲ್ಲ, ದಪ್ಪ ಆಗಿದ್ದಾರೆ, ಅದೇ ಸ್ವಲ್ಪ ರೂಢಿಗೆ ಬೆಳ್ಕೊಂಡಿದ್ದಾರೆ ಅಂತ. ಇನ್ನು ಕೆಲವೊಬ್ರು ಕಂಡುಹಿಡಿತಾರೆ ಅಷ್ಟೇ. ಇನ್ನು ನನಗೆ ಒಬ್ಬರು ನನ್ನ ಏಜನ್ನು ಕೇಳಿದ್ರು ಮೊನ್ನೆ, ನಾನು ಅವರನ್ನು ಅಕ್ಕ ಅಂತ ಕರಿತಿದ್ದೆ. ಹಾಗಾಗಿ ಅವ್ರು ನನ್ನನ್ನು ಏಜ್ ಎಷ್ಟು, ನಿಮ್ಮದು ಡೇಟ್ ಆಫ್ ಬರ್ತ್ ಎಷ್ಟು ಅಂತ ಕೇಳಿದ್ರು. ಹಾಗಾಗಿ ನಾನು ನನ್ನ ಡೇಟ್ ಆಫ್ ಬರ್ತ್ ಹೇಳಿದ್ದಕ್ಕೆ, ನನಗಿಂತ ನಾನು ನಿಮ್ಮನ್ನು ಅಕ್ಕ ಅಂತೀನಲ್ಲ, ಅದಕ್ಕಾಗಿ ನೀವು ಕೇಳ್ತಾ ಇದ್ದೀರಾ ಅಂದಿದ್ದಕ್ಕೆ, ಇಲ್ಲ ಗೊತ್ತು, ನಿನ್ನ ಫೇಸಲ್ಲಿ ಗೊತ್ತಾಗುತ್ತೆ ನಿನ್ಗೆ ಏಜ್ ಆಗಿಲ್ಲ ಅಂತ ಅಂದರು. ಅದಕ್ಕೆ ಬಾಡಿ ಸ್ವಲ್ಪ ದಪ್ಪ ಇದೆಯಲ್ಲ, ಅದಕ್ಕೆ ಅಂತ ಕೇಳ್ತಾ ಇದ್ದೀರಾ, ದೊಡ್ಡೋಳು ಇರ್ಬೋದು, ಅದಕ್ಕೆ ಅಕ್ಕ ಅಂತ ಇದ್ದೀರಾ ಅಂತ. ಹಾಗೆ ನಮಗೆ ಸ್ವಲ್ಪ ಕೆಲವೊಂದು ಸಲ ಫೀಲ್ ಆಗುತ್ತೆ, ನಾವು ಅಂದ್ಕೊಂಡಿರ್ಬೋದು, ನೀವು ನಿಮ್ಮ ಮನಸ್ಸಲ್ಲಿ ನಾನು ಈ ವಿಚಾರನ ಹೇಳಿದಾಗ ನಮಗೂ ಕೂಡ ಇದೇ ರೀತಿ ಆಗಿದೆ ಅಲ್ವಾ ಅಂತ ಹೇಳ್ಬಿಟ್ಟು. ಹಾಗೇ ಕೆಲವೊಂದು ಸಮಯದಲ್ಲಿ ನಮ್ಗೆ ಆ ಥರ ಹರ್ಟ್ ಆಗಿಬಿಡುತ್ತೆ. ಅಂದರೆ ಏಜ್ ಚಿಕ್ಕದಿದ್ರೂ ಬಾಡಿ ಶೇಪ್ಗೆ ನಮ್ಮನ್ನು ದೊಡ್ಡವರು ಅಂತ ಅನ್ಕೋತಾರೆ, ಮತ್ತು ಚಿಕ್ಕವ್ರನ್ನೂ ಆಂಟಿ ಅನ್ನೋದು ಆ ಥರ ಎಲ್ಲ ಕರೀತಾರೆ. ಹಂಗಾಗಿ ಈ ಒಂದು ಜರ್ನಿನ ಸ್ಟಾರ್ಟ್ ಮಾಡ್ಕೋತು ನೀವು ಅಂತ ಅಂದರೆ ಆರಾಮಾಗಿ ವೆಯ್ಟ್ ಲಾಸ್ ಮಾಡಿಕೊಂಡು, ಮತ್ತು ನೀವು ಕೂಡ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ಬೋದು. ನೀವೇನು ಬ್ಯೂಟಿಫುಲ್ಲಾಗಿ ಕಾಣಿಸೋಕ್ಕೆ ಎಕ್ಸ್ಟ್ರಾ ಎಫರ್ಟ್ ಹಾಕೋದೇ ಬೇಡ. ನಾನೊಂದು ಕ್ರೀಮ್ನ ಹೇಳ್ತೀನಿ, ಅದನ್ನು ಅಪ್ಲೈ ಮಾಡ್ಕೊಳ್ಳಿ ಡೈಲಿ ನೈಟು ಮಲಗಿ ಬೆಳಗ್ಗೆ ಮಾಮೂಲಿ ಫ್ರೆಶ್ ಅಪ್ ಆಗಿ. ಅದ್ರ ಜೊತೆಗೆ ನಾನೇನು ಡೈಲಿ ರೊಟೀನ ತೋರಿಸ್ತಾ ಇದ್ದೀನಿ ಅದನ್ನು ಫಾಲೋ ಅಪ್ ಮಾಡ್ಕೊಬತ್ತು ಅಂದರೆ ಸಾಕು, ನೀವು ಆಟೋಮೆಟಿಕ್ಕಾಗಿ ಸಣ್ಣ ಆಗ್ತೀರಾ. ಮತ್ತು ನಾನಿಲ್ಲಿ ಬೆಳಗಿನ ಕೆಲಸ ಎಲ್ಲ ಮುಗಿಸಿ ಒಂದು ವೀಡಿಯೋ ಅಪ್ಲೋಡ್ ಮಾಡೋಣ, ಮತ್ತು ಬಟ್ಟೆ ಎಲ್ಲ ಒಣಗಕ್ಕೆ ಹಾಕಿದ್ನಲ್ಲ ಅದೆಲ್ಲ ತೊಗೊಂಡು ಬರೋಣ, ಸಂಜೆ ಆಯಿತು ಅಂತ ಟೆರೆಸ್ ಮೇಲೆ ಬಂದೆ. ನೋಡ್ತಾ ಇರ್ಬೋದು ನೀವು ನನ್ನ ಡೈಲಿ ರೊಟೀನ್, ಅಂದರೆ ನನ್ನ ಡೈಲಿ ರೊಟೀನ್ ಜೊತೆ ನನ್ನ ಮನೆ ಕೆಲಸನೂ ಇರುತ್ತೆ, ಅದ್ರ ಜೊತೆಗೆ ನನಗೆ ತುಂಬ ಖುಷಿನೂ ಇದೆ. ಅಂದರೆ ನನಗೆ ಒಂದು ವಾಯ್ಸ್ ಓವರ್ ಎಲ್ಲ ಕೊಡಬೇಕಾದ್ರೆ ತುಂಬಾ ಖುಷಿ ಇದೆ. ಮಧ್ಯಾಹ್ನ ಕೂತ್ಕೊಂಡು ಚೆನ್ನಾಗಿ ವಾಯ್ಸ್ ಓವರ್ ಎಲ್ಲ
ಚೆನ್ನಾಗಿ ಬಂದಿತ್ತು. ಬಟ್ ಏನೋ ಮಿಸ್ಟೇಕಿಂದ ಅದು ವಿಡಿಯೋ ಹಾಳಾಗೋಯ್ತು. ಬಿಡಿ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರು ಇನ್ನೂ ಟೈಮ್ ಇದೆಯಲ್ಲ 12 ಗಂಟೆ ಆಗೋಷ್ಟರಲ್ಲಿ ವಾಯ್ಸ್ ಓವರ್ ಕೊಟ್ಬಿಟ್ಟು ಅಪ್ಲೋಡ್ ಮಾಡಿಬಿಡು, ಇವತ್ತಿಗೆ ಮುಗ್ದೋಲಿ, ನೋಡೋರು ನೋಡ್ತಾರೆ ವೀಡಿಯೋನ, ನಿನ್ನ ಫಾಲೋ ಮಾಡ್ತಾರೋರು ಇಷ್ಟಪಟ್ಟು ನೋಡ್ತಾರೆ, ತೊಂದರೆ ಏನಿಲ್ಲ ಅಂತ ಹೇಳಿದ್ರು. ಹಾಗಾಗಿ ನಾನಿಲ್ಲಿ ಕೂತ್ಕೊಂಡು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಫ್ರೆಂಡ್ಸ್. ಮತ್ತು ಫ್ರೆಂಡ್ಸ್, ನಾನು ಇವತ್ತು ಯಾವುದೇ ವೀಡಿಯೋನ ಅಪ್ಲೋಡ್ ಮಾಡಲ್ಲ, ನಾಳೆನೇ ಅಪ್ಲೋಡ್ ಮಾಡೋದು. ಹಾಗಾಗಿ 21, 22 ಎರಡೂ ನಾಳೆ ಅಪ್ಲೋಡ್ ಮಾಡ್ತೀನಿ. ಬಟ್ ಸ್ವಲ್ಪ ಗ್ಯಾಪ್ ಕೊಟ್ಟು ಅಪ್ಲೋಡ್ ಮಾಡ್ತೀನಿ ಸಪ್ರೇಟ್ ವೀಡಿಯೋ. ಹಾಗಾಗಿ 21 ಬೆಳಗ್ಗೆನೇ ಅಪ್ಲೋಡ್ ಮಾಡಿಬಿಡ್ತೀನಿ. ಇನ್ನು 22 ನಾನು ಮಾಮೂಲಿ ಏನು ಸಂಜೆ ಅಪ್ಲೋಡ್ ಮಾಡ್ತಿದ್ದೆ ವೀಡಿಯೋಸು ಡೈಲಿ, ಅದೇ ರೀತಿ ಅಪ್ಲೋಡ್ ಮಾಡ್ಕೋತೀನಿ. ಇನ್ನು ಹೊರಗಡೆ ಕೂತು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಲ್ಲ, ಟೈಮ್ ಆಗಿಬಿಟ್ಟಿತ್ತಲ್ಲ. ಹಾಗಾಗಿ ನಾಳೆಗೂ ಕೂಡ ಎರಡೂ ಒಂದೇ ಸಲ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತೇಳಿ ಹೊರಗೆ ಕೂತು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಸ್ವಲ್ಪ ನಾಯಿಗಳು ಕೂಡ ಬಡ್ಕೋತಾ ಇದೆ, ಅದು ಕೂಡ ಸೌಂಡ್ ಕೇಳಿಸ್ತಾ ಇರ್ಬೋದು ನಿಮಗೆ. ಇನ್ನು ಮಧ್ಯಾಹ್ನದ ಊಟಕ್ಕೆ ನಾನಿಲ್ಲಿ ಚೀಸ್ ಎಗ್ ಆಮ್ಲೆಟ್ನ ಮಾಡ್ಕೊಂಡಿದ್ದೆ. ಇನ್ನು ನೈಟಿಗೆ ನಾನಿಲ್ಲಿ ಉಪ್ಸಾರು ಮಾಡ್ಕೊಂಡಿದ್ದೀನಿ, ಅದ್ರ ಜೊತೆ ಮುದ್ದೆ. ಬೆಳಗ್ಗೆ ಏನು ಪುಳಿಯೋಗರೆ ಗೊಜ್ಜು ಮಾಡ್ಕೊಂಡಿದ್ದೆ, ಅದನ್ನು ತಿನ್ನಬೇಕು ಅಂತ ಅನ್ನಿಸ್ತಾಯಿತ್ತು. ಹಾಗಾಗಿ ಮಿಲೆಟ್ ರೈಸ್ನ ಮಾಡ್ಕೊಂಡಿದ್ನಲ್ಲ, ಅದ್ರ ಜೊತೆ ಪುಳಿಯೋಗರೆ ಗೊಜ್ಜು ಹಾಕ್ಕೊಂಡು ತಿಂತಾಯಿದ್ದೀನಿ. ನೆಕ್ಸ್ಟ್ ಫ್ರೆಂಡ್ಸ್, ಇಲ್ಲಿವರೆಗೂ ತುಂಬಾ ಪೇಷನ್ಸಿಂದ ನನ್ನ ವೀಡಿಯೋನ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಬಾಯ್.